ಬಿಜೆಪಿ ಪಕ್ಷದಿಂದ ಸತೀಶ್ ಕಡತನಮಲೆ ಉಚ್ಚಾಟನೆಗೆ ಬಿಜೆಪಿ ಮುಖಂಡರ ಒತ್ತಾಯ. ಪ್ರತ್ಯೇಕ ಪತ್ರಿಕಾಗೋಷ್ಠಿ ಮೂಲಕ ಬಿಜೆಪಿ ಪಕ್ಷದ ಮುಖಂಡರ ಆಗ್ರಹ. ಕಡತನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ ಕಾರಣಕ್ಕಾಗಿ ನಗರದ ಮಲ್ಲೇಶ್ವರಂನಲ್ಲಿರೋ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿರೋ ಆರೋಪದ ಹಿನ್ನೆಲೆಯಲ್ಲಿ ಬಮೂಲ್ ನಿರ್ದೇಶಕ ಸತೀಶ್ ಕಡತನಮಲೆ ಅವರನ್ನ ಬಿಜೆಪಿ ಪಕ್ಷದಿಂದ ಕೂಡಲೇ ಉಚ್ಚಾಟಿಸಬೇಕು ಎಂದು ಬಿಜೆಪಿ ಪಕ್ಷದ ಮುಖಂಡರು ಪ್ರತ್ಯೇಕ ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು. ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ಎಂಜಿ ರಾಮಮೂರ್ತಿರವರ ನೇತೃತ್ವದಲ್ಲಿ ಯಲಹಂಕದ ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಹಿರಿಯ ಬಿಜೆಪಿ ಮುಖಂಡರಾದಂತಹ ಶ್ರೀ ದಿಬ್ಬೂರು ಜಯಣ್ಣರವರು ಮಾತನಾಡಿ, ನಿರ್ದೇಶಕ ಸ್ಥಾನ ರದ್ದು ಆದೇಶದ ಹಿನ್ನೆಲೆಯಲ್ಲಿ ನಗರದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಕಚೇರಿಯಲ್ಲಿ ಸತೀಶ್ ಕಡತನಮಲೆ ಅವರು ನಡೆಸಿದ್ದಾರೆ ಎನ್ನಲಾದ ದಾಂಧಲೆ ಅವಾಂತರಗಳಿಗೆ ಸತೀಶ್ ಕಡತನಮಲೆ ಅವರು ನೇರ ಹೊಣೆಗಾರರೇ ಹೊರತು ಪಕ್ಷಕ್ಕೂ ಸದರಿ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ. ಬಿಜೆಪಿ ಪಕ್ಷ ಶಿಸ್ತಿಗೆ ಹೆಸರಾದ ಪಕ್ಷವಾಗಿದ್ದು ಯಾವುದೇ ಮುಖಂಡ ಅಥವಾ ಕಾರ್ಯಕರ್ತನ ಈ ರೀತಿಯ ನಡೆಗೆ ಪ್ರೋತ್ಸಾಹಿಸುವುದಿಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಯಲಹಂಕ ಗ್ರಾಮಾಂತರ ಮಂಡಳ ಬಿಜೆಪಿ ಅಧ್ಯಕ್ಷ ಎಂಜಿ ರಾಮಮೂರ್ತಿ, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥಪುರ ಮಂಜುನಾಥ್, ಹಿರಿಯ ಬಿಜೆಪಿ ಮುಖಂಡ ಎಸ್ಎನ್ ರಾಜಣ್ಣ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್, ಶ್ರೀ ವಿ ಪವನ್ ಕುಮಾರ್, ಆವಲಹಳ್ಳಿ ಕೇಶವಮೂರ್ತಿ, ಕೆಎಂ ಮುರುಳಿ, ಬಿ ಶ್ರೀನಿವಾಸಯ್ಯ, ವಸಂತ್ ಅರ್ಕೆರೆ, ಎಚ್ಎಸ್ ಕಿರಣ್, ಶ್ರೀಮತಿ ಬೃಂದಾ ವೀರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 30 ವರ್ಷದಿಂದ ನಾವು ಯಾವುದೇ ಒಬ್ಬ ಪಾರ್ಟಿ, ಕೆಲವರೆಲ್ಲ ಬಿಜೆಪಿ ಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ರು, ಅವರೆಲ್ಲ ಮತ್ತೆ ವಾಪಸ್ ಬಿಜೆಪಿ ಬಂದಿದ್ದಾರೆ. ಕೆಲವು ನಾಯಕರುಗಳೆಲ್ಲ ಇವರು ಏನು ಮಾಡೋಕ್ಕಾಗೋದಿಲ್ಲ. ಇವರು ಒಂದಷ್ಟು ಜನ ಸ್ವಲ್ಪ ಅಧಿಕಾರ ಬಂದ್ಮೇಲೆ ಅವ್ರಿಗೇನೋ ಕೊಂಬೇನೋ ಬಂದ್ಬಿಟ್ಟಿದ್ದಂಗೆ ಇದೆ. ಅದು ಏನು ಪ್ರಚಾರ ತಗೋತಾರೆ. ನಾನು ಒಬ್ಬರು ಬೆಂಗಳೂರು ಡೈರಿ ಡೈರೆಕ್ಟರ್ ಆಗಿದ್ದವನು, ಅಧ್ಯಕ್ಷ ಆಗಿದ್ದವನು. ನಾವೆಲ್ಲ ಈ ತರ ಪ್ರಚಾರ ಅವು ತಗೊಂತಾ ಇರಲಿಲ್ಲ. ಜ್ವರ ಬಂದರೆ ಹಸು ಹತ್ರ ಹೋಗಿ ಫೋಟೋ ಇಡ್ಸ್ಕೊಂಡ್ಬಿಟ್ಟು ಜ್ವರ ಬಂದದೆ ಅಂತ ಫೋಟೋ ಹಾಕ್ಸ್ಕೊಳ್ಳೋ ಅಂತ ಜನನ ಇವತ್ತು ನಾವು ನೋಡ್ತಾ ಇದೀವಿ. ರೈತರು ಕೆಲಸ ಮಾಡಲಿ, ರೈತರು ಒಳ್ಳೇದು ಮಾಡಲಿ. ಈಗ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಕೈಕಾಲು ಹಿಡಿದು ಕಟ್ಟಡಕ್ಕೆ 1 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸ್ಕೊಂಡ್ಬಂದೆ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಯಿಂದ. ಆ ಥರ ಕೆಲಸ ಮಾಡ್ರಿ ಅಂದರೆ ಮಾಡೋದು ಇವರು. ರೈತರು ದುಡ್ಡೇ ಮೊನ್ನೆ 60 ಕೋಟಿ ರೂಪಾಯಿ ರೈತರು ದುಡ್ಡು ಕೊಟ್ಟಿದ್ದಾರೆ ಬೆಂಗಳೂರು ಡೈರಿಯಿಂದ. ಲಾಭ ಬಂದೈತೆ ಅಂತ. ಲಾಭ ಅಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಓದೋದೆ ಅಂತೇಳಿ ಆ ದುಡ್ಡನ್ನ ರೈತರಿಗೆ ಕೊಟ್ಟಿದ್ದಾರೆ. ಅದನ್ನ ಏನು ದೊಡ್ಡ ಸಭೆ ಮಾಡಿ ಪ್ರಚಾರ ಮಾಡಿ ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಹಂಗಾಗಿ ಕಡತನಮಲೆ ಸತೀಶ್ ಅವರ ವಿರುದ್ಧವಾಗಿ ನಾವಿದ್ದೀವಿ, ವಿಶ್ವನಾಥ್ ಅವ್ರ ಪರವಾಗಿ ನಾವಿದ್ದೀವಿ. ಏನು ಇದಿಲ್ಲ. ಅವರ ಈ ಕೇಸಿನ ವಿಚಾರವಾಗಿ ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಸ್ಪಷ್ಟೀಕರಣವನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಮೊದಲು ಸತೀಶ್ ಗೌಡರು ಚುನಾವಣೆಯಲ್ಲಿ ಆಯ್ಕೆ ಆಗಿದ ನಂತರ ನಮ್ಮ ಕಡತನಮಲೆ ರಾಜಣ್ಣ ಅವರು ಅವರ ಆಯ್ಕೆಯನ್ನು ಪ್ರಶ್ನಿಸಿ ಅವರು ಒಂದು ತಕರಾರನ್ನ ಸಲ್ಲಿಸ್ತಾರೆ. ತಕರಾರು ಸಲ್ಲಿಸಿದಾದ್ಮೇಲೆ ಶಾಸಕರು ಮತ್ತೆ ನಮ್ಮ ಎಲ್ಲ ಮುಖಂಡರು ಕೂಡ ಅವರನ್ನ ಕರೆಸಿ, ನಮ್ಮ ಪಕ್ಷದ ಅವರು ಅಭ್ಯರ್ಥಿ, ನಮ್ಮ ಬೆಂಬಲಿತ ಅಭ್ಯರ್ಥಿ ಅವರು ಗೆದ್ದಿದ್ದಾರೆ, ನೀವು ದಯವಿಟ್ಟು ಆ ಕೇಸನ್ನ ವಾಪಸ್ ಪಡ್ಕೋಬೇಕು ಅಂತ ಹೇಳಿ ಅವರ ಮನವನ್ನ ಒಲಿಸಿ ನಾವೆಲ್ಲರೂ ಕೂಡ ಆ ಕೇಸನ್ನ ವಾಪಸ್ಸು ತೆಗಿಲಿಕ್ಕೆ ನಾವೆಲ್ಲ ಕೂಡ ಮಾತಾಡಿ ವಾಪಸ್ ತೆಗಿಸ್ತೇವೆ. ಅದಾದ ನಂತರ ನಮ್ಗೆ ಯಾರಿಗೂ ಆ ವಿಚಾರ ಗೊತ್ತಿರೋದಿಲ್ಲ. ಒಬ್ಬ ಪರಾಜಿತ ಅಭ್ಯರ್ಥಿ JDS ನ ನೆಲ್ಕುಂಟೆ ಸತೀಶ್ ಗೌಡ ಅವರು ಈ ಒಂದು ಆಯ್ಕೆಯನ್ನ ಪ್ರಶ್ನಿಸಿ ಅವರು ARCS ಅಲ್ಲಿ ಒಂದು ದಾವೆಯನ್ನ ಹೂಡ್ತಾರೆ. ಆ ದಾವೆ ಹೂಡಿದಾದ್ಮೇಲೆ ಆ ದಾವೆ ಒಳಗಡೆ ಏನಾಗುತ್ತೆ, ಅವರ ಆಯ್ಕೆಯನ್ನ ಪ್ರಶ್ನಿಸಿ ದಾವೆಯಲ್ಲಿ ಅವರು ಅನರ್ಹ ಆಗ್ತಾರೆ. ಅದಾದ ನಂತರ ಇದೇ ಸತೀಶ್ ಗೌಡರು, ಕಡತನಮಲೆ ಸತೀಶ್ ಗೌಡರು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ನಂಬರ್ 21353 ಈ ಒಂದು ದಾವೆಯನ್ನ ಅಲ್ಲಿ ಹೂಡಿದಾಗ ಏನಾಗುತ್ತೆ, ARCS ಆದೇಶವನ್ನ ಪ್ರಶ್ನೆ ಮಾಡಿ ಒಂದು ದಾವೆಯನ್ನ ಸಲ್ಲಿಸಿದಾಗ ಮಾನ್ಯ ಹೈಕೋರ್ಟ್ ಆ ದಾವೆಯನ್ನ ಇವರ ಅಪೀಲನ್ನ ವಜಾಪಡಿಸ್ತದೆ. ಅಂದ್ರೆ ಏನು, ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ನೀವು ಪ್ರಶ್ನೆ ಮಾಡಿ ಅಂತೇಳಿ ವಜಾ ಮಾಡ್ತದೆ. ಅದಾದ ನಂತರ ದಿನಾಂಕ 24/4/2026 ಏನು ARCS ಅಲ್ಲಿ ಪೆಂಡಿಂಗ್ ಇತ್ತಲ್ಲ ಕೇಸು, ಅದರಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ಮೇಲೆ ಹಲ್ಲೆ ಮಾಡಿದ್ರೆ ಒಪ್ಪೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಪಕ್ಷ. ಅವ್ರು ವಕೀಲರಾಗಿದ್ದುಕೊಂಡು ಯಾವುದೇ ಒಂದು ಅಧಿಕಾರಿ ಮೇಲೆ ಏನಿದ್ರು ನ್ಯಾಯಯುತವಾಗಿ ಕೇಳ್ಬೋದು. ಅವರು ಕಾನೂನು ಇದೆ, ಕಾನೂನು ಪ್ರಕಾರ ಹೋರಾಟ ಮಾಡಬೇಕು. ಅವ್ರು ದಬ್ಬಾಳಿಕೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ
ಆ ಶಿಸ್ತು ಸಮಿತಿ ಅಧ್ಯಕ್ಷರಿದ್ದಾರೆ, ಅವ್ರು ಏನು ಕಾನೂನು ಕ್ರಮ ತಗೋಬೇಕಲ್ಲ, ಅವಾಗೆಲ್ಲ ಕಂಪ್ಲೇಂಟ್ ಹೋಗಿದೆ ಈಗ. ಅಲ್ಲೇನೋ ಒಂದು ನಿಮ್ಗೆ ಅಸ್ತ ಆಯ್ತಾ ಅಂತ, ಹಿಂದೆ ಎಲ್ಲ ಶಾಸಕ ವಿರುದ್ಧ ಅವರೆಲ್ಲ ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇದ್ರು, ಅವಾಗೆಲ್ಲ ಸೈಲೆಂಟ್ ಇದ್ದಿದ್ದು ನಾವೆಲ್ಲ. ಇವಾಗ ಅಲ್ಲೇ ಮಾಡಿದ್ದು ಅವ್ರಿಗೆ ನಿಮ್ಗೆ ಇದು ದೊಡ್ಡ ಅಸ್ತ ಅಸ್ತ್ರ ಅಂತ ಅಲ್ಲದು, ಅವರು ಕಾನೂನು ಚೌಕಟ್ಟಿನಲ್ಲಿ ಪಕ್ಷದ ವಿಚಾರಧಾರೆಗೆ ಬದ್ಧವಾಗಿ ಏನೇ ಮಾಡಿದ್ರು ಕೂಡ ಪಕ್ಷ ಅವ್ರ ಪರವಾಗಿ ನಿಲ್ತದೆ. ಕಾಂಗ್ರೆಸ್ನ ರೀತಿ ನಾವು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೂಡ ಅವ್ರೇನು ಆಕ್ಷನ್ ತಗೊಂಡ್ಲಿಲ್ಲ. ವಿನಯ್ ಕುಲಕರ್ಣಿಗೆ ಜೈಲಿಗೆ ಹೋದ್ರು ಕೂಡ ಇನ್ನೂ ಆಚೆ ಹಾಕೋರಿಲ್ಲ ಗೊತ್ತಿಲ್ಲ. ನಮ್ಮ ಪಕ್ಷ ಆ ರೀತಿ ಅಲ್ಲ, ಪಕ್ಷದ ವಿಚಾರಧಾರೆಗೆ ಬದ್ಧವಾಗಿ, ಪಕ್ಷ ಶಿಸ್ತಿಗೆ ಬದ್ಧವಾಗಿ ಪಕ್ಷದಲ್ಲಿರೋದ್ರೆ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಮಾನ್ಯತೆ ಕೊಡ್ತದೆ. ಪಕ್ಷದ ವಿಚಾರಧಾರೆ ವಿರುದ್ಧವಾಗಿ ದಬ್ಬಾಳಿಕೆ ಮಾಡಿದಾಗ ಪಕ್ಷ ಒಪ್ಪೋದಿಲ್ಲ. ಅದನ್ನ ಎಂಥವ್ರನ್ನಾದ್ರೂ ಕೂಡ, ಹಿಂದೆ ನೀವು ನೋಡಿದ್ರೆ ಯಡಿಯೂರಪ್ಪನವ್ರು ಕೂಡ ನಮ್ಮ ಪಕ್ಷ ಬಿಟ್ಟಿದ್ರು, ಉಮಾಭಾರತಿ ಪಕ್ಷ ಬಿಟ್ಟಿದ್ರು, ಕಲ್ಯಾಣ್ ಸಿಂಗ್ ಪಕ್ಷ ಬಿಟ್ಟಿದ್ರು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ ಆಗೋದು, ಯಾರೇ ಹೋದ್ರು ಭಾರತೀಯ ಜನತಾ ಪಾರ್ಟಿಗೆ ಏನೂ ಆಗೋದಿಲ್ಲ. ಶಿಸ್ತು ಕ್ರಮ ತಪ್ಪು ಮಾಡಿದ್ರೆ ತಗೊಳ್ಕೊಂಡೇ ತಗೋತಾರೆ ಪಕ್ಷ. ಹತ್ರ ಸತೀಶ್ ಕಡತಲ ಮನೆಯವರಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಬಂಡಾಯ ಯಾರ ವಿರುದ್ಧ? ಭಾರತೀಯ ಜನತಾ ಪಾರ್ಟಿಯ ವಿರುದ್ಧನೋ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವಿರುದ್ಧನೋ, ಮುಖಂಡರ ವಿರುದ್ಧನೋ, ಅಥವಾ ಸ್ಥಳೀಯ ಶಾಸಕರ ವಿರುದ್ಧನೋ ನಿಮ್ಮ ಬಂಡಾಯ? ಇವತ್ತು ನೀವು ಯಲಹಂಕ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಉದ್ದೇಶ ಏನು? ಯಲಹಂಕ ಕ್ಷೇತ್ರದಲ್ಲಿ ನಿಮಗೆ ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಮಾಡಬೇಕಂದ್ರೆ ಸ್ಥಳೀಯ ಶಾಸಕರ ನಿಮಗೆ ಸಹಕಾರವನ್ನು ಕೊಟ್ಟಂಥದ್ದು. ಮುಖಂಡರುಗಳ ಎಲ್ಲರೂ ವಿರೋಧದ ನಡುವೆಯೂ ನಿಮ್ಮ ಯಲಹಂಕ ಗ್ರಾಮಾಂತರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾಗಿ ಅವರು ಆಯ್ಕೆಯನ್ನು ಮಾಡಿದ್ರು. ತದನಂತರ ಯಲಹಂಕ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿ ನಿಮ್ಮನ್ನು ಆಯ್ಕೆ ಮಾಡಬೇಕು ಅಂದರೂ ಸಹ ಸ್ಥಳೀಯ ಶಾಸಕರ ಸಹಕಾರದಿಂದ ನಿಮಗೆ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಿದ್ರು. ಸ್ಥಳೀಯ ಮುಖಂಡರುಗಳ ವಿರೋಧದ ನಡುವೆಯೂ ಶಾಸಕರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ತದನಂತರ ರಾಜ್ಯ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮನ್ನು ನಿರ್ದೇಶಕ ಸ್ಥಾನದಿಂದ ವಜಾ ಮಾಡಿದೆ. ನೀವು ಕೋರ್ಟಲ್ಲಿ ಹೋರಾಟವನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಶಾಸಕರ ವಿರುದ್ಧ ನೀವು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಈ ಕೂಡಲೇ ನಿಲ್ಲಿಸಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕ ಕ್ಷೇತ್ರದಲ್ಲಿ ಭದ್ರವಾಗಿದೆ. ಇವತ್ತು ಇಂಥ ಕಾರ್ಯಕರ್ತರನ್ನು ಪಡೆದಂಥ ಶಾಸಕರಿಗೆ ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನನ್ನ ವಿರೋಧ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವು ಗುರುತಿಸ್ಕೊಂಡು ಎಲ್ಲ ಅಧಿಕಾರವನ್ನು ಪಡ್ಕೊಂಡು ನೀವು ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತಾ, ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರಿಗೂ ನೀವು ಎಚ್ಚೆತ್ಕೊಂಡು ಇಂಥ ಕಾರ್ಯಕರ್ತರು ನಮಗೆ ಬೇಕಾಗಿಲ್ಲ, ಹೊರ ಆಗ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಯಣ್ಣ ಅಂತೇಳಿ ಯಲಹಂಕ.